ಕಂಪ್ಲಿ ತಾಲೂಕು ಕಚೇರಿಯಲ್ಲಿ ವೇಮನರೆಡ್ಡಿ ಜನಸಂಘ ಅಧ್ಯಕ್ಷರು ಕಾರ್ಯದರ್ಶಿ ಸದಸ್ಯರಿಂದ ಕಂಪ್ಲಿ ಜನತೆಯಿಂದ ಶ್ರೀ ಜಗಜ್ಯೋತಿ ಬಸವೇಶ್ವರ ಹಾಗೂ ಮಹಾಶರಣೆ ಮಲ್ಲಮ್ಮನವರ ಜಯಂತ್ಯೋತ್ಸವ ಆಚರಣೆ ಮಾಡಲಾಯಿತು. ಹಾಗೂ ಸಾಂಗತ್ರೆಯ ಸಂಸ್ಕೃತ ಪಾಠಶಾಲೆಯಲ್ಲಿ ಅಕ್ಕಬಳಗ ಮಹಿಳಾ ಮಂಡಳಿ ವೀರಶೈವ ಹಾಗೂ ಜಂಗಮ ಸಮಾಜದ ವತಿಯಿಂದ ಕಂಪ್ಲಿ ಪಟ್ಟಣದ ಶ್ರೀ ಶಾರದಾ ಶಾಲೆಯಿಂದ ಸಾಂಗತ್ರೆಯ ಸಂಸ್ಕೃತ ಪಾಠಶಾಲೆಯವರಿಗೆ ಪ್ರಮುಖ ಬೀದಿಗಳಲ್ಲಿ ಶ್ರೀ ಜಗಜ್ಯೋತಿ ಬಸವೇಶ್ವರರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಮೆರವಣಿಗೆಗೆ ಚಾಲನೆ ನೀಡಿದ ತಹಶೀಲ್ದಾರ್ ಶಿವರಾಜ್ ಕಂಪ್ಲಿ, ವೀರಶೈವ ಸಂಘದ ಪಿ ಮೂಕಯ್ಯ ಸ್ವಾಮಿ, ಕೆಎಂ ಹೇಮಯ್ಯ ಸ್ವಾಮಿ, ಘನಮಠದಯ್ಯ ಅರವಿ ಬಸವನಗೌಡ, ಎಸ್ಎಂ ನಾಗರಾಜ್ ಸ್ವಾಮಿ, ಬಸವರಾಜ್ ಬಂಡಯ್ಯ ಸ್ವಾಮಿ, ಟಿಎಚ್ಎಂ ರಾಜ್ಕುಮಾರ, ಡಿ ವೀರಪ್ಪ, ಶ್ರೀಮತಿ ಶಿವಗಂಗಮ್ಮ, ಅಕ್ಕನ ಬಳಗದವರು ಹಾಗೂ ಅಧ್ಯಕ್ಷರು ಪತ್ರಯ್ಯ ಸ್ವಾಮಿ, ಅರವಿ ಅಂಬರೀಶ್, ಕಾಮಗುಂಡಿ, ವಿರೂಪಾಕ್ಷಪ್ಪ, ಜಂಗಮ ಸಮಾಜದ ಸದಸ್ಯರು ಹಾಗೂ ಅಧ್ಯಕ್ಷರ ಸಮ್ಮುಖದಲ್ಲಿ ಮೆರವಣಿಗೆ ಆರಂಭವಾಯಿತು. ಈ ಸಂದರ್ಭದಲ್ಲಿ ಕಂಪ್ಲಿ ಜನತೆಯಲ್ಲದೆ ಇಟಗಿ, ಸಣಾಪುರ, ನೆಲ್ಲುಡಿ, ಮುದ್ದಾಪುರ ಗ್ರಾಮಗಳ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕಂಪ್ಲಿಯ ಕೆ ಗವಿಸಿದ್ದಪ್ಪ, ಎಚ್ ನಾಗರಾಜ್, ಎಸ್ಟಿ ಬಸವರಾಜ್, ಜಡೆಯ ಸ್ವಾಮಿ, ಕೊಟ್ರಪ್ಪ, ಡಿ ರವಿ, ಜಿಎಂ ಸುರೇಶ್ ಸ್ವಾಮಿ, ವಾಗೀಶ್, ಪಂಡಿತಾರಾಧ್ಯ, ಗಣಾಚಾರಿ ಕೊಟ್ರಪ್ಪ ಸೇರಿದಂತೆ ಹಲವಾರು ಗಣ್ಯ ವ್ಯಕ್ತಿಗಳು, ಶಾರದಾ ಶಾಲೆಯ ಸಿಬ್ಬಂದಿ ವರ್ಗದವರು, ಶಿಕ್ಷಕರು, ಶಾಲೆಯ ಸಿಬ್ಬಂದಿ ವರ್ಗದವರು ಮೆರವಣಿಗೆಯಲ್ಲಿ ಸೇರಿ ಯಶಸ್ವಿಗೊಳಿಸಿದ್ರು. ಸಚ್ಚಿದಾನಂದ ಹಿರೇಮಠ, ಎನ್ಕೆಎಸ್ ಟಿವಿ4, ಕಂಪ್ಲಿ. ಸಂದರ್ಭದಲ್ಲಿ ಏನು ಹೇಳೋದಂದ್ರೆ ನಾವು ತತ್ವಾದರ್ಶಗಳನ್ನ ನಾವು ಪಾಲಿಸ್ತೀವಿ. ಸಮಾಜದಲ್ಲಿ ಯಾವುದೂ ಜಾತೀಯತೆ ಮಾಡದೆ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸಬೇಕಾಗುತ್ತದೆ. ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಆದರ್ಶಗಳು, ನಾವು ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಸಮಾಜ ವಚನಗಳಲ್ಲಿ ಬಹಳ ಸುಲಭವಾಗಿ ಗೊತ್ತಾಗ್ತದೆ. ಅದನ್ನ ಅಳವಡಿಸ್ಕೊಂಡ್ಬಿಟ್ಟು ಸಾಕು, ಅದನ್ನ ನಾವು ಹೇಗೆ ಪಾಲಿಸಬೇಕು. ಆ ಜಯಂತಿಗೆ ನಾವು ಕೊಟ್ಟ ಅಲ್ಪಕಾಲಿಕಂತ ನಾವು ನಿರ್ವಹಣೆ ಮಾಡಬೇಕು. ಎಲ್ಲರೂ ಮತ್ತೊಮ್ಮೆ ಬಸವಣ್ಣವರ ಮತ್ತು ಬಸವಣ್ಣವರ ಬಗ್ಗೆ ಆಗಲಿ, ಮಲ್ಲಮ್ಮನವರ ಬಗ್ಗೆ ಆಗಲಿ, ಅವರ ವಚನಗಳು ಅವರು ಏನಾದರೂ ನಮಗೆ ಈ ಸೂತ್ರ ಅದ್ರ ಬಗ್ಗೆ ಮಾತಾಡಿದ್ವಿ. ಬಟ್ ನಾನು ನೆನೆಸ್ಕೊಳ್ಳೋದು ಒಂದೇ ಒಂದು ಏನಂದ್ರೆ, ನಾವು ಬರೀ ಜಯಂತಿ ದಿವಸ ನಾವು ಬರೀ ನೆನೆಸ್ಕೊಂಡು ಮಾತಾಡ್ಕೊಂಡು ಹೋಗೋದಲ್ಲ. ನಾವು ನಿತ್ಯ ದಿನ ನಾವು ಮಾಡೋ ಪ್ರತಿ ಕೆಲಸದಲ್ಲಿ ಒಂದು ಸಾರ ನಾವು ಏನಾದರೂ ತಪ್ಪು ಮಾಡಬೇಕಂತ ಬಂದಾಗ ಆ ವಚನಗಳು ಅವ್ರು ಹೇಳಿದ್ದು ಒಳ್ಳೆ ಉದ್ದೇಶಗಳನ್ನ ನೆನೆಸ್ಕೊಂಡು ನಾವು ಇಂಥ ಕೆಲಸ ಮಾಡಬಾರ್ದು ಪ್ರತಿಯೊಬ್ಬರು ಅನ್ಕೊಂಡ್ರೆ ಈ ಪ್ರಪಂಚದಲ್ಲಿ ಈ ನಮ್ಮ ಸಮಾಜದಾಗಲಿ ನಮ್ಮ ದೇಶದಾಗಲಿ ಯಾವ ತೊಂದರೆಗಳು, ಯಾವ ತೊಂದರೆ ದುಷ್ಕೃತ್ಯಗಳು ನಡೆಯಂಗಿಲ್ಲ ಅಂತ ನಾವು ನೆನೆಸ್ಕೊಂತ ನಾವು ಮಾಡುವ ಪ್ರತಿದಿನ ಇವಾಗ ನೆನೆಸ್ಕೋಬೇಕು ಅಷ್ಟೇ. ಈಗ ಜಯಂತಿ ದಿವಸ ಅಂತ ಅಲ್ಲ, ಪ್ರತಿದಿನ ನಾವು ಏನು ಕೆಲಸ ಮಾಡ್ತಿದ್ರು ಆ ಕೆಲಸ ಮಾಡೋ ಏನಾದ್ರಾಗ ತಪ್ಪಾಗ್ತದೆ ಅಂದ ಮೇಲೆ ಅದು ಸರಿದಿಟ್ಕೋಬೇಕಂತ ಅನಿಸ್ತಾರೆ. ಮಹಾನ್ ವಿಶ್ವಮಾನವರಿಸಿದ ಬಸವಣ್ಣವರ ಜಯಂತಿಯನ್ನು 14ನೇ ಶತಮಾನದಲ್ಲಿ ನಾವು ಬಿಜಾಪುರದಲ್ಲಿ ನಡೆಸಬೇಕಂತ ನಾವು ವಿಜ್ಞಾನ ಆಶ್ರಮದಲ್ಲಿ ಸಾಮಾನ್ಯ ಲೆಕ್ಕ ಪರಿಶೋಧಕರಾಗಿ ನಂತರ ಸಮಾಜ ತಿದ್ದುಪಡಿಯಲ್ಲಿ ಸಮಾಜ ತಿದ್ದುವಂತ ಕೆಲಸದಲ್ಲಿ ನಿಪುಣರಾಗಿರ್ತಕ್ಕಂಥ ಹಾಗೂ ಯಾವುದೇ ಜಾತಿ, ವರ್ಣ, ಲಿಂಗ ಭೇದ ಭಾವ ಇಲ್ಲದೆ ಎಲ್ಲರೂ ಸಮಾನರು ಎಂಬ ಒಂದು ಸಂದೇಶವನ್ನು ಸಾರಿ ವಿಶ್ವಗುರು ಎನ್ನುವ ಒಂದು ಹಣೆಪಟ್ಟಿಯನ್ನು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಚೇತಕರಾಗಿರ್ತಕ್ಕಂಥ ಬಸವಣ್ಣವರ ಜಯಂತಿಗೆ ಹಾಗೂ ಅದೇ ರೀತಿ ಹೇಮರೆಡ್ಡಿ ಮಲ್ಲಮ್ಮನವರ 14ನೇ ಶತಮಾನ ಮಹಾನ್ ಸಾಧ್ವಿಯಾಗಿರ್ತಕ್ಕಂಥ ಹಾಗೂ ಮಹಾನ್ ಶಿವಭಕ್ತಿಯಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮನವರ ಜಯಂತಿ ಕೂಡ ನಾವೆಲ್ಲರೂ ಆಗಮಿಸಿದರೆ, ಹಾಗೆ ತಾಲೂಕಾಡಳ ಪರವಾಗಿ ತಮಗೆಲ್ಲರೂ ಆ ಹೇಮರೆಡ್ಡಿ ಮಲ್ಲಮ್ಮ ಸಮಾಜದ ಅಧ್ಯಕ್ಷರು, ಸರ್ವ ಪದಾಧಿಕಾರಿಗಳು, ಸರ್ವ ಹಿರಿಯರಿಗೂ, ಹಾಗೆ ವಿಶ್ವಗುರು ಬಸವಣ್ಣನ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು, ಹಾಗೆ ಕಂಪ್ಲಿ ತಾಲೂಕಿನ ಎಲ್ಲಾ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಮ್ಮ ತಾಲೂಕಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಒಂದು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಹಾನುಭಾವರ ಕುರಿತು ನಾನು ಮಾತಾಡಬೇಕಂತ ತಮಗೆ ಕೇಳಿದೆ. ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯು ಮತ್ತು ವಿಶ್ವಗುರು ಬಸವಣ್ಣ ಅವರ ಜಯಂತಿಯ ಸಂದರ್ಭವಾಗಿ ಇಲ್ಲಿ ಸೇರಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ತಹಸೀಲ್ದಾರ್ ಶಿವರಾಜ್ ಸರ್ ಅವರೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ರೆಡ್ಡಿ ಸಮಾಜದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಮತ್ತು ವೀರಶೈವ ಸಮಾಜದ ಎಲ್ಲ ಹಿರಿಯರೇ, ಪತ್ರಕರ್ತ ಮಿತ್ರರೇ, ತಮ್ಮೆಲ್ಲರಿಗೂ ಪಟ್ಟಣ
KM ರೆಡ್ಡಿ ಮಲ್ಲಮ್ಮ ಮತ್ತು ವಿಶ್ವಗುರು ಬಸವಣ್ಣನವರ ಜಯಂತಿಯ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾವು ಇವತ್ತೇನು ಜಯಂತಿಗಳು ಬಂದಿರತಕ್ಕಂಥ ಸಮಯದಲ್ಲಿ ಜಯಂತಿಗಳಿಂದ ಆಚರಣೆ ಮಾಡೋದೊಂದೇ ಅಲ್ಲದೆ ಆ ಜಯಂತಿಯ ವಿಚಾರಗಳು, ಆ ಬಸವಣ್ಣ ವಿಶ್ವಗುರು ಬಸವಣ್ಣನವರ ವಿಚಾರಗಳು, ತಾಯಿ ಶಿವಶೇನೆ KM ರೆಡ್ಡಿ ಮಲ್ಲಮ್ಮನವರ ವಿಚಾರಗಳು ನಾವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆ ವಿಚಾರಗಳನ್ನು ಎಲ್ಲರಿಗೂ ಹರಡಿಸುತ್ತಾ ಎಲ್ಲರಿಗೂ ಹೇಳುತ್ತಾ ಮುಂದೆ ಕೊಂಡೊಯ್ಯಬೇಕಂತ ಹೇಳಿ ಹೇಳ್ತಾ ಇದ್ದೀನಿ. ಸರ್, ನಮ್ದೊಂದು ರೆಡ್ಡಿ ಸಮಾಜದ್ದು ಈಗೇನೋ ಸರ್ಕಾರದಲ್ಲಿ ಸೇರಿದೆ KM ರೆಡ್ಡಿ ಮಲ್ಲಮ್ಮ ಜಯಂತಿಯು ಸರ್ಕಾರದ ಆಚರಣೆ ಆಗ್ತಾ ಇದೆ. ಹಾಗೆ ಮಹಾಯೋಗಿ ವೇಮನ ಜಯಂತಿಯು ಸರ್ಕಾರದ ವತಿಯಿಂದ ಆಚರಣೆ ಆಗ್ತಾ ಇದೆ. ನಾವೆಲ್ಲ ಸೇರಿಕೊಂಡು ಒಂದು ಸಮಾಜವನ್ನು ಇದು ಮಾಡ್ಕೊಂಡಿದ್ವಿ ಸರ್, ಒಂದು ಸಂಘವನ್ನು ಮಾಡ್ಕೊಂಡಿದ್ವಿ. ವೇಮ ಕಂಪ್ಲೀಟ್ ರೆಡ್ಡಿ ಜನಸಂಘ ಅಂತ ಮಾಡ್ಕೊಂಡಿದ್ವಿ ಸರ್. ನಮಗೆ ಸಂಘಕ್ಕೆ ತಮ್ಮ ತಾಲೂಕು ಕಂಪ್ಲೀಟ್ ತಾಲೂಕಿಗೆ ಮಾಡ್ಕೊಂಡಿದ್ವಿ ಸರ್. ಕಂಪ್ಲೀಟ್ ತಾಲೂಕು ವೇಮ ಕಂಪ್ಲೀಟ್ ರೆಡ್ಡಿ ಜನಸಂಘ ಅಂತ ಮಾಡ್ಕೊಂಡಿದ್ವಿ. ದಯವಿಟ್ಟು ನಮ್ಮ ಒಂದು ಕಟ್ಟಡ ಕಟ್ಕೊಳ್ಳೋದಕ್ಕೆ ಸರ್ಕಾರದ ವತಿಯಿಂದ ಯಾವುದಾದ್ರೂ ಜಾಗ ಅನುಕೂಲ ಆದಾಗಿನ ಕೊಡಬೇಕಂತೇಳಿ ನಮ್ಮೆಲ್ಲ ರೆಡ್ಡಿ ಸಮಾಜ ಪರವಾಗಿ ನಮ್ಮನ್ನು ವಿನಂತಿ ಮಾಡ್ಕೊಳ್ತೇವೆ. ಧನ್ಯವಾದ. ರೆಡ್ಡಿ ಮಲ್ಲಮ್ಮ 14ನೇ ಶತಮಾನದಲ್ಲಿ ಮಹಿಳಾ ಸಂತರಾಗಿದ್ದರು. ಈಕೆ ಉತ್ತರ ಕರ್ನಾಟಕ ಪ್ರದೇಶದಲ್ಲಿ 14ನೇ ಶತಮಾನದಲ್ಲಿ ಜನಿಸಿದಳು. ಕರ್ನಾಟಕ ಸರ್ಕಾರವು ಪ್ರತಿ ವರ್ಷ ಮೇ 10ರಂದು ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಆಚರಿಸುತ್ತದೆ. ಅವಳು ಶ್ರೀಶೈಲ ಮಲ್ಲಿಕಾರ್ಜುನನ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಭಗವಾನ್ ಶಿವನ ಉತ್ಕಟ ಭಕ್ತಿಯಾಗಿದ್ದಳು. ಅವರು ವೀರಶೈವ ಲಿಂಗಾಯತ ಕುಟುಂಬದಲ್ಲಿ ಬೆಳೆದರು ಮತ್ತು ಬಸವಣ್ಣನವರ ಮಾರ್ಗವನ್ನು ಅನುಸರಿಸಿದಳು. ಅವಳು ತನ್ನ ಸಹೋದರಿಯರೊಂದಿಗೆ ಸಾಕಷ್ಟು ಚಿತ್ರಹಿಂಸೆಗಳನ್ನು ಅನುಭವಿಸಿದಳು ಮತ್ತು ಅದರಿಂದ ಕೊಲೆ ಪ್ರಯತ್ನಗಳನ್ನು ಸಹ ಸ್ವೀಕರಿಸಿದಳು. ಅವರಿಂದ ಮನೆಯಿಂದ ಹೊರಹಾಕಲ್ಪಟ್ಟಳು. ನಂತರ ಹೇಮರೆಡ್ಡಿ ಮಲ್ಲಮ್ಮ ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸಿದರು ಮತ್ತು ತನ್ನ ಭಕ್ತಿಯ ಅಭ್ಯಾಸಗಳನ್ನು ಮುಂದುವರಿಸಿದರು. ಶ್ರೀಶೈಲ ಮಲ್ಲಿಕಾರ್ಜುನನ ಆಕೆಯ ಭಕ್ತಿಯಿಂದ ಪ್ರಸನ್ನನಾಗಿ ಅವಳ ಮುಂದೆ ಕಾಣಿಸಿಕೊಂಡನು. ಅವಳ ಮುಂದೆ ಕಾಣಿಸಿಕೊಂಡು ವರವನ್ನು ಕೇಳಿದನು. ಅವರಿಂದ ಚಿತ್ರಹಿಂಸೆಗೊಳಗಾದರೂ ತನ್ನ ಕುಟುಂಬಕ್ಕೆ ಸಂಪತ್ತನ್ನು ನೀಡುವಂತೆ ಕೇಳಿಕೊಂಡಳು. ತನ್ನ ಕುಟುಂಬಕ್ಕೆ ಸಂಪತ್ತು, ದಾನ, ಅಹಂಕಾರ ಬೇಡ ಎಂದು ಸಲಹೆ ಕೇಳಿದಳು. ಹೇಮರೆಡ್ಡಿ ಮಲ್ಲಮ್ಮ ಎಂದಿಗೂ ವಚನಗಳನ್ನು ಬರೆದಿಲ್ಲ. ಅವರ ಜೀವನ ಮಹಿಳೆಯರಿಗೆ ಸ್ಫೂರ್ತಿಯಾಗಿದೆ. ಆಕೆಯು ಸಾಧ್ವಿ ಎಂದು ಶ್ರೇಷ್ಠ ಮಹಿಳೆ ಎಂದು ಕರೆಯಲಾಗುತ್ತದೆ. ನಾವು ಸಣ್ಣವರಿದ್ದಾಗ ಹೇಮರೆಡ್ಡಿ ಮಲ್ಲಮ್ಮನ ಚಿತ್ರ ಕೂಡ ಬಂದಿತ್ತು. ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಬಿ ಸರಸ್ವತಿ ಸಹ ಮಾಡಿದ್ರು. ಮಲ್ಲಮ್ಮ ಒಂದು ಆ ಸಿನಿಮಾದಲ್ಲಿ ಏನು ಹೇಳ್ತಾಳಂದ್ರೆ ಅವ್ರ ಯಜಮಾನರನ್ನು ನೋಡ್ಕೊಂತ ಎಲ್ಲರಿಗೂ ಬಸವೇಶ್ವರರ ಜಯಂತಿಯ ಹಬ್ಬದ ಶುಭಾಶಯಗಳು. ಇವನಾರವ ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಬಸವಣ್ಣನವರು 12ನೇ ಶತಮಾನದಲ್ಲಿ ವಚನಗಳ ಮುಖಾಂತರ ಅವರು ಎಲ್ಲರ ಮನೆಗಳನ್ನು ಗೆದ್ದರು. ಇವರು ಮುಂದೆ ಬಿಜ್ಜಳನ ಆಸ್ಥಾನದಲ್ಲಿ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದರು. ಅತ್ಯುತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರು. ಎಲ್ಲರ ಮನಗಳ ಬಾಗಿಲುಗಳಿಗೆ ಧರ್ಮ ಪ್ರಚಾರ ಹರಿಯುವಂತೆ ಮಾಡಿದರು. ಇವರು 12ನೇ ಶತಮಾನದ ವಿಶ್ವಗುರು, ಪ್ರಸಿದ್ಧ ವಚನಕಾರರು, ಕರುನಾಡಿನ ಧಾರ್ಮಿಕ ಕ್ರಾಂತಿಯ ನೇತಾರ, ಪ್ರಜಾಪ್ರಭುತ್ವ ಕ್ರಾಂತಿ ಪುರುಷ, ಸಾಮಾಜಿಕ ಕ್ರಾಂತಿಯ ಸುಧಾರಕ, ಮಹಾಮಾನವತಾವಾದಿ, ಸಮಾನತೆ, ಕಾಯಕ, ದಾಸೋಹ ತತ್ವಗಳನ್ನು ಬಸವಣ್ಣನವರು ತಿಳಿಸಿದರು. ಇವರನ್ನು ಕ್ರಾಂತಿಯೋಗಿ ಬಸವಣ್ಣ, ಭಕ್ತಿ ಭಂಡಾರಿ ಬಸವಣ್ಣ, ಜಗಜ್ಯೋತಿ ಬಸವೇಶ್ವರ ಎಂದು ಕರೆಯಲಾಗುತ್ತದೆ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ವಂದನೆಗಳು. ಎಲ್ಲರಿಗೂ 891ನೇ ಬಸವ ಜಯಂತಿಯ ಶುಭಾಶಯಗಳು. ಭಕ್ತಿಯನ್ನ ಪೃಥ್ವಿಯ ಮೇಲೆ ನಿಜವಂತುಳಿಸಿ ಲಿಂಗವೆಂಬ ಎಲೆಯಾಯಿತು, ವಿಚಾರವೆಂಬ ಹೂವಾಯಿತು, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ನಿಷ್ಪತ್ತಿಯೆಂಬ ಹಣ್ಣು ತಾಟು ಬಿಟ್ಟು ಕಳಚಿ ಬಿಡುವಲ್ಲಿ ಕೂಡಲ ಸಂಗಮ ದೇವ ನನಗೆ ಬೇಕೆಂದು ಎತ್ತಿಕೊಂಡ. ಭಾರತದ 12ನೇ ಶತಮಾನದಲ್ಲಿ ಬಸವೇಶ್ವರರು ಆಳಿರುವಂಥ ಕನ್ನಡ ಒಬ್ಬ ತತ್ವಜ್ಞಾನಿಯಾಗಿದ್ದರು. ಹಾಗೂ ಇವರು ವಚನಗಳ ಮೂಲಕ ಸಾಮಾಜಿಕ ಅರಿವನ್ನು ಮೂಡಿಸಿದ್ರು. ಲಿಂಗ
ತಾರತಮ್ಯ, ಸಾಮಾಜಿಕ ತಾರತಮ್ಯ, ಮೂಢನಂಬಿಕೆಗಳನ್ನು ನಿರಾಕರಿಸಿದ್ರು. ಇಷ್ಟಲಿಂಗ ಪೂಜೆಯನ್ನು ಎಲ್ಲರಿಗೂ ಪರಿಚಯಿಸಿದ್ರು. ಇವರ ಜೊತೆ ಬಸವಣ್ಣವ್ರ ಜೊತೆ 770 ಅಮರಗಣಗಳು ಹಾಗೂ 1,96,000 ಶರಣರು ಇದ್ದರು ಎಂಬ ಐತಿಹಾಸಿಕ ಪುರಾವೆಗಳಿವೆ. ಅಣ್ಣನವರು ಕ್ರಿಸ್ತಶಕ 1196ರಲ್ಲಿ ಕೂಡಲ ಸಂಗಮದಲ್ಲಿ ಐಕ್ಯರಾದರು. ಶರಣೆಯರ ಲಿಂಗಾಯತ ದರ್ಶನ ಇವರ ತತ್ವಶಾಸ್ತ್ರವಾಗಿತ್ತು. ಇವರ ಪ್ರಮುಖ ಕೃತಿಗಳಲ್ಲಿ ವಚನ ಸಾಹಿತ್ಯ ವಚನಗಳು ಪ್ರಖ್ಯಾತವಾಗಿತ್ತು. ಇವರ ನಡೆನುಡಿ ಅಡೆತಡೆ, ಅರಿತಡೆ ಶರಣ, ಮರೆತಡೆ ಮಾನವ, ಕಾಯಕ ದಾಸೋಹ ಜಂಗಮ ಇದಾಗಿತ್ತು. 2012ರಲ್ಲಿ ಬಸವಣ್ಣನವರ 5 ರೂಪಾಯಿ ಮುಖಬೆಲೆಯ ನಾಣ್ಯವನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಬಿಡುಗಡೆ ಮಾಡಿತ್ತು. ಹಾಗೆ ಈಗ ನಮ್ಮ ಸಾಂಸ್ಕೃತಿಕ ನಾಯಕ ಎಂಬುದು ಸರ್ಕಾರವು ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಇಡೀ ರಾಜ್ಯಾದ್ಯಂತ ಅದ್ದೂರಿಯಾಗಿ ಆಚರಿಸುತ್ತಿದ್ದಾರೆ. ಇದು ಒಂದು ಹೆಮ್ಮೆಯ ವಿಷಯವಾಗಿದೆ. ಹೀಗೆ ಬಸವೇಶ್ವರ ಜಯಂತಿಯ ಶುಭಾಶಯಗಳನ್ನು ಎಲ್ಲರಿಗೂ ತಿಳಿಸುತ್ತಾ 12 ಮಾತುಗಳನ್ನು ಮುಗಿಸುತ್ತೇನೆ. ಶರಣಾರ್ಥಿಗಳು.